ದೇವನಂಬಿಕೆ ಸ್ತೋತ್ರವಾಗಲಿ. ನಾನು ಸತ್ಯವೇದ ಓದ್ತಿರೋದು ಕೀರ್ತನೆಗಳು 9ನೇ ಸಂಧಿಯಿಂದ 20ರವರೆಗೆ. ಯೆಹೋವನೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ನೀನು ಮಾಡಿದ ಅದ್ಭುತ ಕಾರ್ಯಗಳೆಲ್ಲ ವರ್ಣಿಸುವೆನು. ಪರಸ್ಪರನೇ ನಿನ್ನಲ್ಲಿ ನಾನು ಸಂತೋಷಿಸಿ ಉಲ್ಲಾಸ ಪಡುವೆನು, ನಿನ್ನ ಹೆಸರನ್ನು ಕೀರ್ತಿಸುವೆನು. ನನ್ನ ಹಗೆಗಳು ನಿನ್ನ ಎದುರಿನಿಂದ ತಿರುಗಿಸಿ ಎಡಬಿದ್ದು ಹಾಳು ಮಾಡಿದ್ಯಲ್ಲ. ನನ್ನ ವ್ಯಾಜ್ಯದಲ್ಲಿ ನೀನು ನ್ಯಾಯವನ್ನು ಸ್ಥಾಪಿಸಿದಿ, ನೀನು ಆಸವನಾಗಿ ನ್ಯಾಯಾಧೀಶನಾಗಿ ನಿರ್ಣಯಿಸಿದಿ. ನೀನು ಜನಾಂಗಗಳನ್ನು ಭಂಗಿಸಿ ದುಷ್ಟರನ್ನು ನಾಶ ಮಾಡಿದಿ, ಅವರ ಹೆಸರುಗಳನ್ನು ಯುಗಾಂತರಕ್ಕೂ ಅಳಿಸಿಬಿಟ್ಟಿದ್ದಿ. ಶತ್ರುಗಳು ನಿಷ್ಕ್ರಿಯವಾದರು, ನೀನು ಕೆಡವಿಸಿದ ಅವರ ಕೋಟೆಗಳು ಸಂಪೂರ್ಣವಾಗಿ ಹಾಳಾದವು, ಅವರ ಸ್ಮರಣೆಗಳು ಇಲ್ಲವಾದವು. ಯೆಹೋವನಾದರೂ ಯಾವಾಗಲೂ ನೆಲೆಗೊಂಡಿದ್ದನು, ನ್ಯಾಯ ವಿಚಾರಣೆಗಾಗಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ. ಆತನೇ ನೀತಿಯನುಸಾರವಾಗಿ ಲೋಕಕ್ಕೆ ನ್ಯಾಯ ತೀರಿಸುವನು, ಆತನು ಜನಾಂಗಗಳಿಗೆ ಸತ್ಯವಾಗಿ ತೀರ್ಪು ಮಾಡುವನು. ಯೆಹೋವನು ಕುಗ್ಗಿದವರನ್ನು ಆಶ್ರಯವೋ ಆಪತ್ಕಾಲದಲ್ಲಿ ನೆರವಾಗುವನು. ಯೆಹೋವನೇ, ನೀನು ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸೆಯಿಡುವರು. ಯಾಕೆಂದರೆ ನಿನ್ನ ಮೊರೆ ಹೋಗಲು ನೀನು ಕೈಬಿಡುವುದಿಲ್ಲ. ಜೀವನಿನಲ್ಲಿ ವಾಸಿಸುವ ಯೆಹೋವನನ್ನು ಕೀರ್ತಿಸಿರಿ, ಆತನ ಮಹತ್ಕಾರ್ಯಗಳನ್ನು ಜನಾಂಗಗಳಲ್ಲಿ ಪ್ರಕಟಿಸಿರಿ. ಆತನು ಕುಗ್ಗಿದವರ ಮೊರೆಯನ್ನು ಮರೆಯದೆ ಪ್ರಾಣಾಪರಾಧಕ್ಕೆ ಮುಯಿ ತೀರಿಸುವನಾಗಿ ಅವರನ್ನು ಜ್ಞಾಪಕ ಮಾಡಿಕೊಂಡವನು. ಯೆಹೋವನೇ, ಮರಣದವರುಗಳಿಂದ ಸೇರಿದಂತೆ ನನ್ನನ್ನು ಉದ್ಧರಿಸುವವನೇ, ಕನಿಕರಿಸು. ಹಗೆಗಳಿಂದ ನನಗುಂಟಾದ ಬಾಧೆಯನ್ನು ಲಕ್ಷ್ಯಕ್ಕೆ ತಂದುಕೋ, ಆಗ ನಾನು ನಿನ್ನ ಸ್ತೋತ್ರವನ್ನು ಪ್ರಸಿದ್ಧಿಪಡಿಸುವೆನು. ನಿನ್ನಿಂದಾದ ರಕ್ಷಣೆಗಾಗಿ ಚೋರನೆಂಬ ಕುಮಾರನಿಗೆ ಬಾಗಿಲುಗಳಲ್ಲಿ ಘರ್ಷಿಸುವೆನು. ಜನಾಂಗದವರು ತಾವು ಮಾಡಿದ ಕುಣಿಯಲ್ಲೇ ತಾವೇ ಬಿದ್ದು ಹೋಗುವರು, ಅವರು ಹಾಸಿದ ಬಲೆಯಲ್ಲಿ ಅವರು ಕಾಲೇ ಸಿಕ್ಕಿ ಬೀಳುಕೊಂಡಿದೆ. ಯೆಹೋವನು ನ್ಯಾಯ ತೀರಿಸುವುದಕ್ಕಾಗಿ ತನ್ನನ್ನು ಪ್ರಕಟಿಸಿಕೊಟ್ಟಿದ್ದಾನೆ. ದುಷ್ಟರು ತಾವೇ ಕಲ್ಪಿಸಿದ ಕೃತ್ಯದಲ್ಲಿ ಸಿಕ್ಕಿಕೊಂಡಿದ್ದಾರಲ್ಲ. ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗದವರೆಲ್ಲರೂ ಪಾತಾಳಕ್ಕೆ ಇಳಿದು ಹೋಗುವರು. ದಿಕ್ಕಿಲ್ಲದವರು ಕಡೆಯವರೆಗೂ ಮೇಲಕ್ಕೆ ಬರುವರು. ದೀನರ ನಿರೀಕ್ಷಣೆಯು ಕೆಡುವುದೇ ಇಲ್ಲ. ಯೆಹೋವನೇ, ಏಳು. ಮನುಷ್ಯ ಮಾತ್ರದವರು ಬಲಗೊಳ್ಳಬಾರದು. ಜನಾಂಗಗಳಿಗೆ ನಿನ್ನ ಸನ್ನಿಧಿಯಲ್ಲಿ ತೀರ್ಪು ಉಂಟಾಗಲಿ. ಯೆಹೋವನೇ, ಅವರಿಗೆ ಭಯವನ್ನು ಹುಟ್ಟಿಸು. ಜನಾಂಗಗಳು ತಾವು ಮನುಷ್ಯ ಮಾತ್ರವೆಂದು ತಿಳಿದುಕೊಳ್ಳಲಿ. ದೇವರ ಸ್ತೋತ್ರವಾಗಲಿ. ಆಮೆನ್.